ಎಸ್ಎಸ್ಎಲ್ಸಿ ಪಿಯುಸಿ ಸಾಧಕರಿಗೆ ಯಾದವ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಕೃಷ್ಣ ಜನ್ಮಾಷ್ಟಮಿಗೆ ಅದ್ದೂರಿ ಸಿದ್ಧತೆ. ಚಿಂತಾಮಣಿ ತಾಲೂಕು ಯಾದವ ಮಾತೃ ಸಂಘ, ನೌಕರರ ಸಂಘ ಹಾಗೂ ಯುವ ವೇದಿಕೆಯ ಜಂಟಿ ಆಶ್ರಯದಲ್ಲಿ ಮುಂಬರುವ ಸೆಪ್ಟೆಂಬರ್ 4ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ತಾಲೂಕು ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ, ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ 80% ಹೆಚ್ಚು ಅಂಕ ಪಡೆದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುವುದು. ಅರ್ಹ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಮತ್ತು ವಿವರಗಳನ್ನು ಓಬಳ್ ರೆಡ್ಡಿ ಅವರ ಅಂಗಡಿಯಲ್ಲಿ ನೀಡಿ ನೋಂದಾಯಿಸಿಕೊಳ್ಳಬೇಕೆಂದು ತಿಳಿಸಿದರು. ಪೂರ್ವಭಾವಿ ಸಭೆಗೆ ಆಹ್ವಾನ. ಜನ್ಮಾಷ್ಟಮಿ ಆಚರಣೆಯ ಕುರಿತು ರೂಪರೇಷೆ ಸಿದ್ಧಪಡಿಸಲು ಸೋಮವಾರ ಮಧ್ಯಾಹ್ನ 3:30 ಗಂಟೆಗೆ ತಾಲೂಕು ಆಡಳಿತಾಧಿಕಾರಿಗಳ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ತಾಲೂಕಿನ ಸಮಸ್ತ ಯಾದವ ಕುಲ ಬಾಂಧವರು ಹಾಗೂ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಹೋಬಳಿ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಈಗಾಗಲೇ ಮುರುಗನಹಳ್ಳಿ, ಅಂಬಾಜಿದುರ್ಗ, ಚಿಲಕಲನೇರ್ಪು ಸೇರಿದಂತೆ ವಿವಿಧ ಹೋಬಳಿಗಳ ಗ್ರಾಮಗಳಿಗೆ ತೆರಳಿ ಸಮಾಜದ ಬಂಧುಗಳೊಂದಿಗೆ ಸಭೆ ನಡೆಸಿ ಜಾಗೃತಿ ಮೂಡಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಕೈವಾರ ಹೋಬಳಿ ಸೇರಿದಂತೆ ಉಳಿದ ಪ್ರದೇಶಗಳಿಗೂ ಭೇಟಿ ನೀಡಿ ಎಲ್ಲರ ಸಹಕಾರದೊಂದಿಗೆ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಬೆಳ್ಳಿ ರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗುವುದು ಎಂದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಎನ್ ರಮಣಾರೆಡ್ಡಿ, ಖಜಾಂಜಿ ಎನ್ ಸುರೇಶ್ ಬಾಬು, ಗೌರವ ಅಧ್ಯಕ್ಷ ದಂಡುಪಾಳ್ಯ ಅಶ್ವಥಪ್ಪ, ನಗರಸಭಾ ಸದಸ್ಯೆ ಕಲಾವತಿ ಆಂಜಪ್ಪ, ತಾಲೂಕು ಮಹಿಳಾ ಉಪಾಧ್ಯಕ್ಷೆ ಸುಲೋಚನಾ ನಾಗರಾಜ್, ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರಪ್ಪ, ಎಂಎಸ್ ಶ್ರೀನಿವಾಸ್, ಕೆರವಣಪ್ಪ, ಅಂಬರೀಶ್, ರಾಮಣ್ಣ, ಯುವ ಘಟಕ ಅಧ್ಯಕ್ಷ ಎಲ್ ಹರೀಶ್, ಯುವ ಘಟಕ ಗೌರವಾಧ್ಯಕ್ಷ ಕೆಎಂ ಸಿದ್ದಪ್ಪ, ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಯಾದವ್, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಎಂವಿ ಜಯದೇವ್, ಮೋಹನ್, ಬಾಲರಾಜು, ಮನೋಹರ್ ಬಾಬು, ಬಾಲಾಜಿ ಸೇರಿದಂತೆ ಯಾದವ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಯಾದವ ಮಾತೃ ಸಂಘ ಮತ್ತು ನೌಕರ ಸಂಘ ಮತ್ತು ಯುವ ವೇದಿಕೆ ಎಲ್ಲರೂ ಸೇರಿ ಈ ದಿವಸ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸೆಪ್ಟೆಂಬರ್ 4ನೇ ತಾರೀಕು ಬಹಳ ಅದ್ಧೂರಿಯಾಗಿ ನಡೆಸಲು ಎಲ್ಲ ನಮ್ಮ ಸಂಘಗಳಿಂದ ತೀರ್ಮಾನ ಕೈಗೊಂಡಿದ್ದು, ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬ ಅದ್ಧೂರಿಯಾಗಿ ಮಾಡಲು ನಾವೆಲ್ಲ ಕೋರಿರ್ತೀವಿ ಮತ್ತು ನಿಶ್ಚಯ ತಗೊಂಡಿರ್ತೀವಿ. ಈಗ ತಿಳಿಸುವುದೇನೆಂದರೆ, ನಮ್ಮ ಸೆಪ್ಟೆಂಬರ್ 4ನೇ ತಾರೀಕು ಇದು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಪ್ರತಿಭಾ ಪುರಸ್ಕಾರ ಸಹ ಇಟ್ಕೊಂಡಿದ್ದೀವಿ. ಅದರಲ್ಲಿ SLC ಮತ್ತು PUC ಅವರು 80% ಮೇಲೆ ಬಂದಿರೋರಿಗೆಲ್ಲ ಪ್ರತಿಭಾ ಪುರಸ್ಕಾರ ಇದೆ. ದಯವಿಟ್ಟು ಅದರ ಬಗ್ಗೆ ಡೀಟೇಲ್ಸನ್ನು ನಮ್ಮ ಓಬಳ್ ರೆಡ್ಡಿ ಅವರ ಅಂಗಡಿ ಕಡೆ ಸೇರಿಸಿದ್ರೆ ಆ ದಿವಸ ಅವರಿಗೆ ನಮ್ಮ ಮಕ್ಕಳಿಗೆ ಸಹಾಯ ಮಾಡಿದಂಗಾಗುತ್ತೆ. ದಯವಿಟ್ಟು ಇದನ್ನೆಲ್ಲ ಮನಗಂಡು ಎಲ್ಲರೂ ಡೀಟೇಲ್ಸ್ ಕೊಡೋದು. ಮತ್ತು ಈಗಿನ ಸಮಾಚಾರ ಏನಂದರೆ, ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ನಿನ್ನೆ 3-4 ದಿವಸದಿಂದ ನಾವು ಮುಂಗಾನಹಳ್ಳಿ ಹೋಬಳಿ, ಅಂಬಾಜಿದುರ್ಗ ಮತ್ತು ಚಿಲಕನೇರ್ಪು ಹೋಬಳಿ ಎಲ್ಲನೂ ಊರುಗಳಿಗೆ ಹೋಗಿ ಅಲ್ಲಿ ನಮ್ಮ ಗ್ರಾಮಸ್ಥರನ್ನೆಲ್ಲ ಮೀಟ್ ಮಾಡಿ ಅವರಿಗೆಲ್ಲ ಒಂದು ಮನವರಿಕೆ ಮಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೆಳ್ಳಿ ರಥಗಳೊಂದಿಗೆ ತಾವು ಆಗಮಿಸಬೇಕು ಅಂತ ಅವ್ರನ್ನೆಲ್ಲ ಕರೆ ಕೊಟ್ಟಿದ್ದೀವಿ. ಅವರು ಕೂಡ ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಾಳೆಯಿಂದ ಕೈವಾರ ಹೋಬಳಿ ಮತ್ತು ಎಲ್ಲ ಕಡೆನೂ ತಿರುಗಿ ನಮ್ಮ ಜನಗಳ ಒಂದು ಅಭಿಪ್ರಾಯ ಸಹಕಾರ ತಗೊಂಡು ಅವ್ರಿಗೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಲು ಅವ್ರ ಕಡೆಯಿಂದ ನಾವು ಪ್ರಯತ್ನ ಮಾಡಿ ಅವ್ರನ್ನೂ ಕೂಡ ನಮ್ಮ ಜೊತೆಗೆ ಸೆಗ್ಗೂಡಿಸ್ಕೊಂಡು ತುಂಬ ಅದ್ಧೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಲು ಮತ್ತು ಪ್ರಯತ್ನ ಮಾಡಿ ಅವರೆಲ್ಲರ ಸಹಕಾರ ನಮಗೂ ಕೊಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಚೆನ್ನಾಗಿ ನಡೆಸಲು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೊಡ್ತಾ ಇದ್ದೀವಿ. ಸೋಮವಾರ ನಮ್ಮ ತಾಲೂಕು ಆಡಳಿತಾಧಿಕಾರಿ ಸಭಾಂಗಣದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ದಾರೆ. 3:30 ಗಂಟೆಗೆ ಸೋಮವಾರ ಕರೆದಿದ್ದಾರೆ. ದಯವಿಟ್ಟು ಸಮಸ್ತ ಜನಗಳು, ನಮ್ಮ ಯಾದವ ಕುಲಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಬೇಕು ಅಂತ ನಮ್ಮ ಸಂಘದ ಪರವಾಗಿ ಕೇಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ವಿನಂತಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.